ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನೆಲ್. ಆರ್ಯನ್ ತನ್ನ ಹೆಂಡತಿ ದೀಪಿಕಾಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಆದರೆ ದೀಪಿಕಾಳ ಮನಸ್ಸಿನಲ್ಲಿ ಒಂದು ವಿಚಿತ್ರ ಅಸುರಕ್ಷಿತತೆ ಬೆಳೆಯುತ್ತಿತ್ತು. ಅವರ ಪಕ್ಕದ ಮನೆಯಲ್ಲಿ ಶ್ರೇಯಾ ಎಂಬ ಮಹಿಳೆ ಏಕಾಂಗಿಯಾಗಿ ವಾಸಿಸುತ್ತಿದ್ದಳು. ಶ್ರೇಯಾ ದೀಪಿಕಾಳಂತೆ ರೂಪವತಿಯಾಗಿರಲಿಲ್ಲ. ಆಕೆ ಸಾಮಾನ್ಯ ವ್ಯಕ್ತಿತ್ವದ, ಸ್ವಲ್ಪ ಕಪ್ಪು ಮೈಬಣ್ಣದ, ದೇಹವರ್ಧಿತ ಮಹಿಳೆಯಾಗಿದ್ದಳು. ಆರ್ಯನ್ ಪಕ್ಕದ ಮನೆಗೆ ಸಹಾಯಕ್ಕಾಗಿ ಆಗಾಗ ಶ್ರೇಯಾಳ ಮನೆಗೆ ಭೇಟಿ ನೀಡುತ್ತಿದ್ದನು. ಆಕೆಗೆ ತರಕಾರಿ ತರುವುದು, ಮನೆಯ ದುರಸ್ತಿ ಕೆಲಸಗಳಿಗೆ ಸಹಾಯ ಮಾಡುವುದು ಇವೆಲ್ಲವೂ ಅವನ ಕ್ರಿಯೆಗಳಾಗಿದ್ದವು. ಇದನ್ನು ಗಮನಿಸುತ್ತಿದ್ದ ದೀಪಿಕಾಳ ಮನಸ್ಸಿನಲ್ಲಿ ಸಣ್ಣ ಅನುಮಾನದ ಬೀಜ ಬಿತ್ತಿತು. ದಿನಗಳು ಕಳೆದಂತೆ ಆ ಅನುಮಾನದ ಬೀಜ ವಿಷವೃಕ್ಷವಾಗಿ ಬೆಳೆಯಿತು. ಆರ್ಯನ್ ಸಾರ್ವಜನಿಕವಾಗಿ ಮಾನವೀಯತೆಯ ಮಾತುಗಳನ್ನಾಡಿದರೂ ದೀಪಿಕಾಳಿಗೆ ವಿಭಿನ್ನ ಅರ್ಥವೇ ಕಾಣುತ್ತಿತ್ತು. ತನ್ನ ಸೌಂದರ್ಯವಿರುವಾಗ ಗಂಡ ಆ ಸಾಮಾನ್ಯ ಹೆಂಗಸಿನ ಹಿಂದೆ ಏಕೆ ಓಡುತ್ತಿದ್ದಾನೆ ಎಂಬ ಪ್ರಶ್ನೆ ಆಕೆಯನ್ನು ಕಾಡತೊಡಗಿತು. ಶ್ರೇಯಾ ಯಾವುದೋ ಮಾಯಾಜಾಲದಿಂದ ತನ್ನ ಗಂಡನನ್ನು ಬಂಧಿಸಿರಬೇಕು ಎಂಬ ನಂಬಿಕೆ ಅವಳ ಮನಸ್ಸಿನಲ್ಲಿ ಬೇರೂರಿತು. ದೀಪಿಕಾ ತನ್ನನ್ನು ಇನ್ನಷ್ಟು ಸುಂದರವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದಳು. ಹೊಸ ಬಟ್ಟೆಗಳು, ಆಭರಣಗಳು, ಸೌಂದರ್ಯ ಪೂರಕಗಳು ಎಲ್ಲವನ್ನೂ ಬಳಸಿದಳು. ಆದರೆ ಆರ್ಯನ್ನ ಗಮನ ಶ್ರೇಯಾಳ ಮೇಲೆಯೇ ಇರುತ್ತಿತ್ತು. ಇದು ದೀಪಿಕಾಳ ಅಸೂಯೆಯನ್ನು ಇನ್ನಷ್ಟು ತೀವ್ರಗೊಳಿಸಿತು. ಒಂದು ರಾತ್ರಿ ಆರ್ಯನ್ ಶ್ರೇಯಾಳ ಮನೆಯಿಂದ ತಡವಾಗಿ ಹಿಂದಿರುಗಿದಾಗ ದೀಪಿಕಾ ತನ್ನ ಸಂಚಿತ ಕೋಪವನ್ನು ಸುರಿಸಿದಳು. ತೀವ್ರ ಜಗಳವಾಯಿತು. ದೀಪಿಕಾ ಆರ್ಯನ್ನನ್ನು ಶ್ರೇಯಾಳಿಂದ ದೂರವಿಡಲು ನಾವು ಹನಿಮೂನ್ಗೆ ಹೋಗಬೇಕೆಂದು ಒತ್ತಾಯಿಸಿದಳು. ಆರ್ಯನ್ ಕೆಲಸದ ನೆಪದಿಂದ ವಿಷಯವನ್ನು ಮುಂದೂಡಿದನು. ಒಂದು ದಿನ ಇಬ್ಬರೂ ದೇವಸ್ಥಾನಕ್ಕೆ ಹೋಗಲು ಸಿದ್ಧತೆ ನಡೆಸುತ್ತಿದ್ದಾಗ ಶ್ರೇಯಾಳ ಆರೋಗ್ಯ ಹದಗೆಟ್ಟಿದೆ ಎಂಬ ಸುದ್ದಿ ಬಂದಿತು. ಆರ್ಯನ್ ತಕ್ಷಣ ದೀಪಿಕಾಳನ್ನು ಮನೆಯಲ್ಲಿಯೇ ಬಿಟ್ಟು ಶ್ರೇಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಈ ಘಟನೆ ದೀಪಿಕಾಳ ಅನುಮಾನಗಳಿಗೆ ಖಚಿತತೆಯ ಮುದ್ರೆ ಹಾಕಿತು. ಹಲವು ಗಂಟೆಗಳ ನಂತರ ಆರ್ಯನ್ ಹಿಂದಿರುಗಿದಾಗ ದೀಪಿಕಾ ಅವನನ್ನು ತೀವ್ರವಾಗಿ ಪ್ರಶ್ನಿಸಿದಳು ಮತ್ತು ತಿರಸ್ಕರಿಸಿದಳು. ಒಂದು ದಿನ ಆರ್ಯನ್ ಕೆಲಸಕ್ಕೆಂದು ಅವಳ ಮನೆಗೆ ಹೊರಟಿದ್ದಾಗ ದೀಪಿಕಾ ತನ್ನ ಅನುಮಾನಗಳನ್ನು ಖಚಿತಪಡಿಸಿಕೊಳ್ಳಲು ಶ್ರೇಯಾಳ ಮನೆಯೊಳಗೆ ರಹಸ್ಯವಾಗಿ ಪ್ರವೇಶಿಸಿದಳು. ಅಲ್ಲಿ ಅಡಗಿಕೊಂಡು ವೀಕ್ಷಿಸುತ್ತಿದ್ದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಶ್ರೇಯಾಳಿಗೆ ಹಣ ನೀಡಿ ಹೋಗುವುದನ್ನು ಕಂಡಳು. ದೀಪಿಕಾಳ ಮನಸ್ಸಿನಲ್ಲಿ ತಕ್ಷಣ ತಪ್ಪು ತೀರ್ಮಾನವಾಯಿತು. ಶ್ರೇಯಾ ಅನೈತಿಕ ವ್ಯವಹಾರದಲ್ಲಿ ತೊಡಗಿರುವವಳು ಎಂದು ನಂಬಿದಳು. ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಯುವಕ ಬಂದು ಶ್ರೇಯಾಳಿಗೆ ಒಂದು ಪ್ಯಾಕೆಟ್ ನೀಡಿ ಹೋದಾಗ ದೀಪಿಕಾಳ ಅನುಮಾನಗಳಿಗೆ ದೃಢತೆ ಬಂದಂತಾಯಿತು. ಆರ್ಯನ್ ಈ ಕೆಟ್ಟ ಮಹಿಳೆಯೊಂದಿಗೆ ಸಂಬಂಧ ಹೊಂದಿದ್ದಾನೆ ಎಂಬ ನಿರ್ಣಯಕ್ಕೆ ಬಂದಳು. ಅದೇ ರಾತ್ರಿ ಆರ್ಯನ್ನ ಪೋಷಕರು ಮನೆಗೆ ಬಂದಿದ್ದರು. ದೀಪಿಕಾ ಅಳುತ್ತಾ ತನ್ನ ಅತ್ತೆ ಮಾವನ ಮುಂದೆ ತನ್ನ ಎಲ್ಲ ಅನುಮಾನಗಳನ್ನು ಹೊರಹಾಕಿದಳು. ಶ್ರೇಯಾಳ ಅನೈತಿಕ ವ್ಯವಹಾರದ ಬಗ್ಗೆ, ಆರ್ಯನ್ನ ನಿರಂತರ ಭೇಟಿಗಳ ಬಗ್ಗೆ, ಆಕೆಯ ಮನೆಯಲ್ಲಿ ಕಂಡ ಸಂದೇಹ. ಆರ್ಯನ್ನ ಪೋಷಕರು ತೀವ್ರವಾಗಿ ನಿರಾಸೆಗೊಂಡರು. ಮರುದಿನ ಆರ್ಯನ್ ಕೆಲಸಕ್ಕೆ ಹೊರಟು ಸ್ವಲ್ಪ ಸಮಯದಲ್ಲೇ ಮನೆಗೆ ಹಿಂದಿರುಗಿದನು. ಆದರೆ ತಕ್ಷಣ ಶ್ರೇಯಾಳ ಮನೆಯ ಕಡೆಗೆ ಹೊರಟನು. ದೀಪಿಕಾ ಓಡಿ ಅವನನ್ನು ಹಿಂಬಾಲಿಸಿದಳು. ಶ್ರೇಯಾಳ ಮನೆಯ ಮುಂದೆ ಆರ್ಯನ್ನನ್ನು ತಡೆದು ಅವನು ಮತ್ತು ಶ್ರೇಯಾಳ ನಡುವಿನ ಸಂಬಂಧದ ಬಗ್ಗೆ ಕೂಗಾಡಿದಳು. ಆರ್ಯನ್ ಕೇವಲ ಮಾನವೀಯತೆಯ ನೆಲೆಯಿಂದ ಸಹಾಯ ಮಾಡುತ್ತಿರುವುದಾಗಿ ಹೇಳಿದನು. ದೀಪಿಕಾ ಇದನ್ನು ನಂಬಲು ನಿರಾಕರಿಸಿ ತೀವ್ರವಾಗಿ ಕೂಗಾಡಿದಳು. ಆದರೆ ಆ ರಾತ್ರಿ ಆರ್ಯನ್ ಮನೆಗೆ ಹಿಂದಿರುಗಲಿಲ್ಲ. ದೀಪಿಕಾ ತನ್ನ ಅತ್ತೆ ಮಾವನ ಮುಂದೆ ಆರ್ಯನ್ ಶ್ರೇಯಾಳೊಂದಿಗೆ ಓಡಿ ಹೋಗಿದ್ದಾನೆ ಎಂದು ಕೂಗಾಡಿದಳು. ಪಕ್ಕದ ಮನೆಯವರು ಈ ಸುದ್ದಿಯನ್ನು ಕೇಳಿ ಆರ್ಯನ್ನ ವಿರುದ್ಧ ಮಾತನಾಡಲಾರಂಭಿಸಿದರು. ಗ್ರಾಮದಲ್ಲಿ ಇಡೀ ವಿಷಯ ಹಬ್ಬಿತು. ಆರ್ಯನ್ ಎಷ್ಟು ಅದೃಷ್ಟವಂತ ಎಂದು ಹೊಗಳಿದ್ದ ಅದೇ ಜನರು ಈಗ ಅವನ ಚಾರಿತ್ರದ ಬಗ್ಗೆ ಪ್ರಶ್ನೆಗಳೆತ್ತಲಾರಂಭಿಸಿದರು. ಮರುದಿನ ಮಧ್ಯಾಹ್ನ ಆರ್ಯನ್ ತೀವ್ರ ದುಃಖದ ಮುಖದೊಂದಿಗೆ ಮನೆಗೆ ಹಿಂದಿರುಗಿದನು. ದೀಪಿಕಾ ತಕ್ಷಣ ನಿನ್ನ ಪ್ರೇಯಸಿ ಶ್ರೇಯಾ ಎಲ್ಲಿದ್ದಾಳೆ ಎಂದು ಪ್ರಶ್ನಿಸಿದಳು. ಆರ್ಯನ್ ಶ್ರೇಯಾ ಆಸ್ಪತ್ರೆಯಲ್ಲಿರುವುದಾಗಿ, ಆಕೆಯ 2 ಮೂತ್ರಪಿಂಡಗಳು ವಿಫಲವಾಗಿವೆ ಎಂದು, ಆಕೆಯ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಎಂದು ಹೇಳಿದನು. ನಂತರ ಆರ್ಯನ್ ತನ್ನ ಪತ್ನಿ, ಪೋಷಕರು ಮತ್ತು ಸೇರಿ ಬಂದ ನೆರೆಹೊರೆಯವರೆಲ್ಲರ ಮುಂದೆ ಸಂಪೂರ್ಣ ಸತ್ಯವನ್ನು ಹೇಳಿದನು. ಶ್ರೇಯಾ ಬಹಳ ಕಾಲದಿಂದ ಗಂಭೀರ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ. ಆಕೆಗೆ ಆಸ್ಪತ್ರೆಗಳಿಗೆ ಹೋಗಲು, ಔಷಧಿಗಳನ್ನು ತರಲು ಸಹ ಸಹಾಯ ಬೇಕಾಗಿತ್ತು. ಆಕೆಗೆ ಈ ಊರಿನಲ್ಲಿ ಯಾವ ಸಂಬಂಧಿಯೂ ಇರಲಿಲ್ಲ ಎಂದು ಎಲ್ಲರಿದ್ದರೂ ವಿವರಿಸಿದನು. ದೀಪಿಕಾ ನೋಡಿದ ವ್ಯಕ್ತಿಗಳು ವೈದ್ಯಕೀಯ ಪ್ರಯೋಗಾಲಯದಿಂದ ವರದಿಗಳನ್ನು ತರುತ್ತಿದ್ದವರು ಮತ್ತು ಔಷಧಿಗಳನ್ನು ತಂದುಕೊಡುತ್ತಿದ್ದವರು ಎಂದು ಸ್ಪಷ್ಟಪಡಿಸಿದನು. ವೈದ್ಯರು ಶ್ರೇಯಾಳಿಗೆ ಬಹಳ ಕಡಿಮೆ ಸಮಯ ಮಾತ್ರ ಉಳಿದಿದೆ ಎಂದು ಹೇಳಿದ್ದರು ಎಂದು ಆರ್ಯನ್ ಹೇಳಿದನು. ಆರ್ಯನ್ ಶ್ರೇಯಾಳೊಂದಿಗೆ ಯಾವುದೇ ಅನೈತಿಕ ಸಂಬಂಧ ಹೊಂದಿರಲಿಲ್ಲ.
ಕೇವಲ ಮಾನವೀಯತೆಯ ಧರ್ಮದಿಂದ ಒಬ್ಬ ಅಸಹಾಯಕ ಮಹಿಳೆಗೆ ಸಹಾಯ ಮಾಡುತ್ತಿದ್ದ ಎಂದು ದೃಢವಾಗಿ ಹೇಳಿದನು. ತನ್ನ ಪತ್ನಿ ಈ ಸರಳ ಸತ್ಯವನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾಳೆ ಎಂದು, ತನ್ನ ಮಾನವೀಯತೆ ಮೇಲೆಯೇ ಪ್ರಶ್ನೆಗಳೆತ್ತಿದ್ದಾಳೆ ಎಂದು ದುಃಖದಿಂದ ಹೇಳಿದನು. ದೀಪಿಕಾಳಿಗೆ ಆ ಕ್ಷಣ ತನ್ನ ತಪ್ಪಿನ ಗಾಂಭೀರ್ಯ ಅರಿವಾಯಿತು. ತನ್ನ ಸೌಂದರ್ಯದ ಅಹಂಕಾರ ಮತ್ತು ಅಸೂಯೆಯ ಕಾರಣದಿಂದ ತನ್ನ ಪತಿಯನ್ನು ಎಷ್ಟು ತಪ್ಪಾಗಿ ಅರ್ಥೈಸಿಕೊಂಡಿದೆ ಎಂದು ತಿಳಿದುಕೊಂಡಳು. ಒಬ್ಬ ಗಂಭೀರ ಅಸ್ವಸ್ಥ ಮಹಿಳೆಯ ಕಡೆಗೆ ತೋರಿದ್ದ ಮಾನವೀಯತೆಯನ್ನು ಅನೈತಿಕತೆ ಎಂದು ತಪ್ಪು ತೀರ್ಮಾನಿಸಿದ್ದಕ್ಕಾಗಿ ತೀವ್ರ ನಾಚಿಕೆಯಾಯಿತು. ತನ್ನ ರೂಪದ ಮೇಲೆ ಅತಿಯಾದ ಭರವಸೆಯೇ ತನ್ನನ್ನು ಕುರುಡನಾಗಿಸಿತ್ತು ಎಂದು ಅರಿತುಕೊಂಡಳು. ದೀಪಿಕಾ ಆರ್ಯನ್ನ ಪಾದಗಳ ಬಳಿ ಬಿದ್ದು ಅಳಲಾರಂಭಿಸಿದಳು. ತನ್ನ ತಪ್ಪಿಗಾಗಿ ಕ್ಷಮೆ ಕೇಳಿದಳು. ತನ್ನ ಸೌಂದರ್ಯದ ಗರ್ವವೇ ತನ್ನ ದೃಷ್ಟಿಯನ್ನು ಮಂಕು ಮಾಡಿತು ಎಂದು ಒಪ್ಪಿಕೊಂಡಳು. ತನ್ನ ಗಂಡನ ಉದಾತ್ತ ಹೃದಯವನ್ನು ಅರ್ಥ ಮಾಡಿಕೊಳ್ಳದೆ ಅನುಮಾನದ ವಿಷವನ್ನು ಹರಡಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟಳು. ಆರ್ಯನ್ ತನ್ನ ಪತ್ನಿಯನ್ನು ಎತ್ತಿ ನಿಲ್ಲಿಸಿ ಸಾಂತ್ವನಗೊಳಿಸಿದನು. ಪ್ರತಿಯೊಬ್ಬರೂ ತಪ್ಪುಗಳನ್ನು ಮಾಡುತ್ತಾರೆ, ಮುಖ್ಯವಾದದ್ದು ತಪ್ಪುಗಳಿಂದ ಕಲಿಯುವುದು ಎಂದನು. ಆದರೆ ಅವನ ಕಣ್ಣುಗಳಲ್ಲಿ ಶ್ರೇಯಾಳ ಸ್ಥಿತಿಯ ಬಗ್ಗೆ ಆಳವಾದ ದುಃಖವಿತ್ತು. ಆ ದಿನ ಸಂಜೆ ಆರ್ಯನ್ ಮತ್ತು ದೀಪಿಕಾ ಒಟ್ಟಿಗೆ ಆಸ್ಪತ್ರೆಗೆ ಹೋದರು. ಶ್ರೇಯಾಳನ್ನು ನೋಡಿದಾಗ ದೀಪಿಕಾಳಿಗೆ ತನ್ನ ಅಪರಾಧ ಬೋಧ ಇನ್ನಷ್ಟು ತೀವ್ರವಾಯಿತು. ಆಸ್ಪತ್ರೆಯ ಹಾಸಿಗೆಯಲ್ಲಿ ದುರ್ಬಲಳಾಗಿ ಮಲಗಿದ್ದ ಶ್ರೇಯಾ ಅವರನ್ನು ನೋಡಿ ಮಂದಹಾಸ ಬೀರಿದಳು. ದೀಪಿಕಾ ಶ್ರೇಯಾಳ ಕೈಹಿಡಿದು ತನ್ನ ತಪ್ಪಿಗಾಗಿ ಕ್ಷಮೆ ಕೇಳಿದಳು. ಶ್ರೇಯಾ ದುರ್ಬಲ ಧ್ವನಿಯಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದಳು. ಆರ್ಯನ್ ತನಗೆ ದೇವರ ಪ್ರತಿರೂಪ ಎಂದು, ಅವನಿಲ್ಲದಿದ್ದರೆ ತಾನು ಈಗಾಗಲೇ ಹೋಗಿರುತ್ತಿದ್ದೆ ಎಂದು ಹೇಳಿದಳು. ಶ್ರೇಯಾ ಕೆಲವೇ ದಿನಗಳಲ್ಲಿ ಅಗಲಿದಳು. ಆರ್ಯನ್ ಮತ್ತು ದೀಪಿಕಾ ಆಕೆಯ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದರು. ಗ್ರಾಮದ ಜನರಿಗೆ ಸಂಪೂರ್ಣ ಸತ್ಯ ತಿಳಿದಾಗ ಅವರೆಲ್ಲರಿಗೂ ತಮ್ಮ ತ್ವರಿತ ತೀರ್ಮಾನಗಳಿಗಾಗಿ ನಾಚಿಕೆಯಾಯಿತು. ಆರ್ಯನ್ನ ಮಾನವೀಯತೆಯನ್ನು ಅವರೆಲ್ಲರೂ ಮೆಚ್ಚಿದರು. ಈ ಘಟನೆಯ ನಂತರ ದೀಪಿಕಾಳಲ್ಲಿ ದೊಡ್ಡ ಬದಲಾವಣೆಯಾಯಿತು. ಸೌಂದರ್ಯವು ಕೇವಲ ಬಾಹ್ಯವಾದದ್ದು ಎಂದು, ನಿಜವಾದ ಸುಂದರತೆ ಹೃದಯದಲ್ಲಿರುತ್ತದೆ ಎಂದು ಅರಿತುಕೊಂಡಳು. ತನ್ನ ರೂಪದ ಮೇಲಿನ ಅಹಂಕಾರವು ತನ್ನನ್ನು ಎಷ್ಟು ಕುರುಡನಾಗಿಸಿತು ಎಂಬುದನ್ನು ಅನುಭವದಿಂದ ಕಲಿತಳು. ಅಸೂಯೆ ಮತ್ತು ಅನುಮಾನಗಳು ಸಂಬಂಧಗಳನ್ನು ಎಷ್ಟು ವಿಷಪೂರಿತಗೊಳಿಸಬಹುದು ಎಂಬುದನ್ನು ಅರ್ಥ ಮಾಡಿಕೊಂಡಳು. ದೀಪಿಕಾ ಇನ್ನು ಮುಂದೆ ಕೇವಲ ಬಾಹ್ಯ ಸೌಂದರ್ಯಕ್ಕಾಗಿ ಪ್ರಯತ್ನಿಸುವುದನ್ನು ಬಿಟ್ಟು ಒಳ್ಳೆಯ ಮನುಷ್ಯಳಾಗಲು ಪ್ರಯತ್ನಿಸಲಾರಂಭಿಸಿದಳು. ಆರ್ಯನ್ನೊಂದಿಗೆ ಸೇರಿ ಗ್ರಾಮದಲ್ಲಿ ಅಗತ್ಯವಿರುವವರಿಗೆ ಸಹಾಯ ಮಾಡಲು ತೊಡಗಿದಳು. ಅನಾಥರಿಗೆ, ಅಸ್ವಸ್ಥರಿಗೆ, ವೃದ್ಧರಿಗೆ ಸೇವೆ ಸಲ್ಲಿಸುವುದರಲ್ಲಿ ತನ್ನ ಜೀವನದ ಹೊಸ ಉದ್ದೇಶವನ್ನು ಕಂಡುಕೊಂಡಳು. ಆರ್ಯನ್ ಮತ್ತು ದೀಪಿಕಾಳ ಸಂಬಂಧವು ಈ ಕಷ್ಟದ ಅನುಭವದ ನಂತರ ಇನ್ನಷ್ಟು ಬಲಶಾಲಿಯಾಯಿತು. ಪರಸ್ಪರ ನಂಬಿಕೆ, ತಿಳುವಳಿಕೆ ಮತ್ತು ಗೌರವದ ಬುನಾದಿಯ ಮೇಲೆ ಅವರ ಪ್ರೀತಿ ಬೆಳೆಯಿತು. ದೀಪಿಕಾಳಿಗೆ ಸೌಂದರ್ಯವು ದೇವರ ಕೊಡುಗೆಯಾದರೂ ಅದನ್ನು ಅಹಂಕಾರದ ಆಯುಧವಾಗಿ ಬಳಸಬಾರದು ಎಂಬ ಮಹತ್ವದ ಪಾಠವಾಯಿತು. ಗ್ರಾಮದ ಜನರು ಈ ಘಟನೆಯಿಂದ ಪಾಠ ಕಲಿತರು. ಬಾಹ್ಯ ರೂಪವನ್ನು ನೋಡಿ ತೀರ್ಮಾನಗಳಿಗೆ ಬರುವುದು ತಪ್ಪು ಎಂದು, ಮನುಷ್ಯನ ನಿಜವಾದ ಮೌಲ್ಯವು ಅವನ ಕ್ರಿಯೆಗಳಲ್ಲಿ ಮತ್ತು ಹೃದಯದಲ್ಲಿರುತ್ತದೆ ಎಂದು ಅರಿತುಕೊಂಡರು. ಆರ್ಯನ ಮಾನವೀಯತೆಯ ಉದಾಹರಣೆ ಅವರೆಲ್ಲರಿಗೂ ಸ್ಫೂರ್ತಿದಾಯಕವಾಯಿತು. ವರ್ಷಗಳ ನಂತರ ದೀಪಿಕಾ ತನ್ನ ಈ ಅನುಭವದ ಬಗ್ಗೆ ಇತರರಿಗೆ ಹೇಳುವಾಗ ಸೌಂದರ್ಯದ ಅಹಂಕಾರ ಮತ್ತು ಅಸೂಯೆಯು ಎಷ್ಟು ವಿನಾಶಕಾರಿಯಾಗಬಹುದು ಎಂಬುದನ್ನು ಎಚ್ಚರಿಕೆಯಿಂದ ವಿವರಿಸುತ್ತಿದ್ದಳು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯತನವನ್ನು ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಎಂದು, ಬಾಹ್ಯವನ್ನು ಮೀರಿ ಆಂತರಿಕವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಿದ್ದಳು. ಆಕೆಯ ಜೀವನದ ಈ ಕಹಿ ಅನುಭವವೇ ಆಕೆಗೆ ಜೀವನದ ಅತ್ಯುತ್ತಮ ಶಿಕ್ಷಕನಾಯಿತು. ಶ್ರೇಯಾಳ ನೆನಪು ಅವರ ಹೃದಯಗಳಲ್ಲಿ ಸದಾ ಉಳಿದಿತ್ತು. ಆಕೆ ತನ್ನ ಅಗಲಿಕೆಯ ಮೂಲಕವೂ ಅನೇಕರಿಗೆ ಅಮೂಲ್ಯ ಪಾಠವನ್ನು ಕಲಿಸಿಕೊಟ್ಟಿದ್ದಳು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.